ನಮ್ಮ ಕೆಲಸಗಳು ಆಗ್ತಿಲ್ಲ ಅಂತ ಕೆಲ ಶಾಸಕರು ಇದೀಗ ಅಪಸ್ವರವನ್ನ ನುಡಿದಿದ್ರು. ಅಪಸ್ವರ ಎತ್ತಿದ ಶಾಸಕರ ಜೊತೆಯೂ ಕೂಡ ಇವತ್ತು ಮಾತನಾಡಲಿದ್ದಾರೆ. ನಮ್ಮ ಕೆಲಸಗಳು ಆಗ್ತಿಲ್ಲ ಅಂತ ಕೆಲವು ಶಾಸಕರು ಅಪಸ್ವರವನ್ನ ನುಡಿದಿದ್ರು. ಅಪಸ್ವರ ಎತ್ತಿದ ಶಾಸಕರ ಜೊತೆಯೂ ಇವತ್ತು ಮಾತನಾಡಲಿದ್ದಾರೆ. ಅನುದಾನದ ಬಗ್ಗೆ ಹಲವು ಶಾಸಕರು ಭಿನ್ನರಾಗವನ್ನ ಆಡಿದ್ರು. ಇಂಥ 42 ಶಾಸಕರ ಜೊತೆ ಸುರ್ಜೇವಾಲಾ ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ. ಮೊದಲ ಹಂತದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಮಾಲೋಚನೆಯನ್ನ ನಡೆಸುತ್ತಾರೆ. ಗೌರಿಬಿದನೂರಿನ ಪುಟ್ಟಸ್ವಾಮಿ ಗೌಡ, ಪ್ರದೀಪ್ ಈಶ್ವರ್, ಬಾಗೇಪಲ್ಲಿಯ ಎಸ್ಎನ್ ಸುಬ್ಬಾರೆಡ್ಡಿ, ರೂಪಾ ಶಶಿಧರ್, ಬಂಗಾರಪೇಟೆಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸೇರಿದಂತೆ 42 ಮಂದಿಗೆ ಇವತ್ತು ಬುಲಾವನ್ನ ಕೂಡ ನೀಡಲಿದ್ದಾರೆ. 3 ದಿನಗಳ ರಾಜ್ಯ ಭೇಟಿಗಿಂದು ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಬಹುಮತದ ಸರ್ಕಾರವಿದ್ರೂ ನಮ್ಮ ಕೆಲಸಗಳು ಈ ಆಡಳಿತದಲ್ಲಿ ಆಗ್ತಾ ಇಲ್ಲ ಅನ್ನೋ ಅಪಸ್ವರ ಹಲವರಿಗಿದೆ. ಅದರಲ್ಲೂ ಅನುದಾನ ಬಿಡುಗಡೆಯಾಗದ ಕ್ಷೇತ್ರದ ಜನರಿಗೆ ಉತ್ತರವನ್ನ ನೀಡಲಾಗ್ತಿಲ್ಲ ಅಂತಲೂ ಹಲವರು ಭಿನ್ನರಾಗವನ್ನ ತೆಗೆದಿದ್ದಾರೆ. ಇಂಥ 42 ಶಾಸಕರನ್ನ ಮೊದಲ ಹಂತದಲ್ಲಿ ಸುರ್ಜೇವಾಲಾ ಕರೆದು ಇವತ್ತು ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಈ ಪೈಕಿ ಆಳಂದ ಶಾಸಕ ಬಿಆರ್ ಪಾಟೀಲ್, ಕಾಗವಾಡದ ರಾಜು ಕಾಗೆ, ಗೌರಿಬಿದನೂರಿನ ಪುಟ್ಟಸ್ವಾಮಿ ಗೌಡ, ಬಾಗೇಪಲ್ಲಿಯ ಎಸ್ಎನ್ ಸುಬ್ಬಾರೆಡ್ಡಿ, ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್, ಕೆಜಿಎಫ್ನ ರೂಪಾ ಶಶಿಧರ್, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಜೊತೆಗೆ ಕೋಲಾರದ ಕೊತ್ತೂರು ಮಂಜುನಾಥ್ ಸೇರಿದಂತೆ 42 ಮಂದಿಗೆ ಇವತ್ತು ಬುಲಾವನ್ನ ಕೂಡ ನೀಡಲಾಗುತ್ತೆ. ಸಭೆಯನ್ನ ನಡೆಸಿ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಏನು ಶಾಸಕರ ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವ ಭರವಸೆಯನ್ನ ಕೂಡ ನೀಡ್ತಾರೆ. ಅದರಲ್ಲಿ ಬಿಆರ್ ಪಾಟೀಲ್, ರಾಜು ಕಾಗೆ ಏನಿದ್ರು ಅವರಿಬ್ಬರ ಜೊತೆ ಮೊದಲು ಮಾತುಕತೆಯನ್ನು ನಡೆಸ್ತಾರೆ. ಅವರ ಸಮಸ್ಯೆ ಏನಿದೆ ಅಂತ ಆಲಿಸ್ತಾರೆ. ಅದಾದ ಬಳಿಕ ಆ ಸಮಸ್ಯೆಗೆ ಪರಿಹಾರವನ್ನ ನೀಡುವ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಹೀಗೆ 42 ಶಾಸಕರಿಗೆ ಇವತ್ತು ಬುಲಾವ್ ನೀಡುವ ಸಾಧ್ಯತೆ ಕೂಡ ಇದೆ.